ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮ್ಮ ನರ್ಸರಿ ಗಿಡದ ಬಗ್ಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ನಾನು. ಈಗ ಮಳೆಗಾಲ ಬರ್ತಾ ಇದೆ. ಮಳೆಗಾಲ ಬಂದ ತಕ್ಷಣ ನಾವು ಹೋಗೋದು ಇಲ್ಲಿಗೆ ನರ್ಸರಿಗೇನೆ. ಗಾರ್ಡನ್ ನರ್ಸರಿ ತಲೆಗೆ ಬರೋದಿಲ್ಲ. ಫಸ್ಟ್ ಮಳೆ ಬರ್ತಿದ ತಕ್ಷಣ ನಮಗೆ ಬೇರೆ ಏನು ನೆನಪಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಸರ್ತಿ ಯಾವ ಗಿಡ ತಂದು ಹಾಕ್ಕೊಬೇಕು, ಯಾವ ನರ್ಸರಿಗೆ ಹೋಗಬೇಕು, ಎಷ್ಟು ದುಡ್ಡು ಕೊಟ್ಟು ತರಬೇಕು, ಯಾವ್ಯಾವ ಗಿಡ ಎಲ್ಲೆಲ್ಲಿ ನೆಡಬೇಕು, ಇದೇ ಇರುತ್ತೆ ತಲೆಯಲ್ಲಿ. ಅದು ದೊಡ್ಡ ನರ್ಸರಿಗಾರು ಹೋಗ್ತೀವಿ, ಇಲ್ಲಾಂದ್ರೆ ರೋಡ್ ಸೈಡಲ್ಲಿರೋ ನರ್ಸರಿ ಕಂಡ್ರೂ ಪರವಾಗಿಲ್ಲ. ಅಂತೂ ಹೋಗ್ಬಿಟ್ಟು ಗಿಡ ಒಂದು 4 ಗಿಡ ಹಿಡ್ಕೊಂಡು ಬಂದ್ರೇನೆ ನಮ್ಗೊಂದು ಮಳೆಗಾಲ ಬಂದಂಗೆ ಅನ್ಸುತ್ತೆ ಅಲ್ವಾ. ತುಂಬ ಜನರು ಇಲ್ಲಿ ತಪ್ಪು ಮಾಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಗಿಡನ ತರ್ತೀವಿ, ಅದು ನ್ಯಾಚುರಲ್, ಎಲ್ಲರೂ ಮಾಡೋಂಥ ಕೆಲಸನೇ. ನಾವು ಅದನ್ನು ರೀಪಾಟ್ ಮಾಡಿದವಾಗ ಕೆಲವೊಂದು ದಿವಸಕ್ಕೆ ಅಥವಾ 1 ತಿಂಗಳಾಗಲಿ, ಅದನ್ನ 6 ತಿಂಗಳಾಗಲಿ ಅದ್ರ 1-2 ಹೂವು ಬರ್ತಾ ಇರುತ್ತೆ. ಆಮೇಲೆ ಅದು ಒಣಗಿ ಹೋಗುತ್ತೆ. ಇಲ್ಲ ಅಂತೇಳಿದ್ರೆ ಹೂವನೇ ಬರಲ್ಲ. ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಏನು ಮಾಡ್ತಾರೆ ಅಂದರೆ, ನನಗೆ ಕಾಮೆಂಟಲ್ಲಿ ಕೇಳ್ತಾರೆ, ಅಕ್ಕ ನಾವು ನರ್ಸರಿಯಿಂದ ಗಿಡ ತಂದಿದ್ವಿ, ಅವು ಚೆನ್ನಾಗಿತ್ತು, ಇವಾಗ ಯಾಕೆ ಹೀಗಾಗಿದೆ, ಇದಕ್ಕೆ ಏನು ಮಾಡಬೇಕಂತ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆನೇ ನಾನು ಡೀಟೇಲ್ಸ್ ಆಗಿ ನಿಮಗೆ ಕಂಪ್ಲೀಟಾಗಿ ಇದರಲ್ಲಿ ಮಾಹಿತಿ ಕೊಡ್ತೀನಿ. ನೀವು ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳೋದೆಲ್ಲ ಪಾಯಿಂಟ್ಸ್ ಎಲ್ಲ ಕೇಳ್ಕೊಳ್ಳಿ. ನಿಮ್ಗೆ ಏನಾದ್ರು ಯೂಸ್ ಆಗ್ಬೋದು. ಒಂದು ವೇಳೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ, ಓಕೆನಾ? ಸರಿ, ಈಗ ನಮ್ಮ ಟಾಪಿಕ್ ಗುಲಾಬಿ ಗಿಡ ಅಂತ ತಗೊಳ್ತೀನಿ ನಾನು ಫಸ್ಟ್. ಇವಾಗ ನಾವು ನರ್ಸರಿಗೆ ಹೋದಾಗ ಏನು ನೋಡ್ತೀವಿ ಫಸ್ಟು, ನಮ್ಮ ಹತ್ರ ಯಾವ ಕಲರ್ ಗಿಡ ಇರಲಿಲ್ಲ, ಅಲ್ಲಿ ಹೂವು ಕಂಡಿತು, ಅದನ್ನು ತಗೊಂಬಂದ್ಬಿಡ್ತೀವಿ ಅಲ್ವಾ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಿಮ್ಗೆ ಕಲರ್ ನೋಡ್ತೀರಾ, ಓಕೆ, ಕಲರ್ ನೋಡಿ. ಆ ಕಲರಲ್ಲಿ ಬೇರೆ ಏನಾದರೂ ಗಿಡಗಳಿದ್ರೆ, ಅಂದರೆ ಬೇರೆ ಗಿಡಗಳು ಕೂಡ ಇರುತ್ತಲ್ಲ ನರ್ಸರಿಲಿ, ಒಂದೇ ಕಲರು 20-30 ಗಿಡ ಕೂಡ ಇರುತ್ತೆ ನರ್ಸರಿಲಿ. ನೀವು ಸ್ವಲ್ಪ ತಾಳ್ಮೆಯಿಂದ ಹೋಗಿ, ಸ್ವಲ್ಪ ಬೆಳಕಿದ್ದವಾಗ ಸ್ವಲ್ಪ ತಾಳ್ಮೆಯಿಂದ ಹೋಗಿ, ಆವಾಗ ಎಲ್ಲ ಗಿಡನ ನೋಡಿ. ನೀವು ಆ ಗಿಡದಲ್ಲಿ ಏನಾದ್ರು ಕಾಯಿಲೆ ಇದೆಯಾ, ಅಥವಾ ಗಿಡ ಎಲೆಗಳೇನಾದ್ರು ಒಣಗಿದೆಯಾ, ಅದರಲ್ಲಿ ಮೊಗ್ಗುಗಳು ಕಮ್ಮಿ ಇದೆಯಾ, ಜಾಸ್ತಿ ಕೊಂಬೆಗಳು ಇದೆಯಾ ಇಲ್ವಾ, ಮತ್ತು ಅದ್ರ ಬುಡ ನೋಡಿ, ಆ ಬುಡದ ಸ್ವಲ್ಪ ದಪ್ಪ ಇದೆಯಾ, ಅದನ್ನ ಗ್ರಾಫ್ಟ್ ಮಾಡಿದಾರಾ, ಹೇಗೆ ಗ್ರಾಫ್ಟ್ ಮಾಡಿದ್ದಾರೆ, ಅದರಲ್ಲಿ ಏನಾದ್ರು ಒಣಗ ಥರ ಬಂದಿದೆ, ಇವನ್ನೆಲ್ಲ ನೋಡಿ. ಆಮೇಲೆ ಆ ಗಿಡದ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟು ಹಾಕಿರ್ತಾರಲ್ಲ, ಒಂದೊಂದು ಸರ್ತಿ ಪ್ಲಾಸ್ಟಿಕ್ ಕವರಲ್ಲೇ ನಮಗೆ ಅವೈಲೇಬಲ್ ಇರುತ್ತೆ ನರ್ಸರಿಲಿ. ಆ ಪ್ಲಾಸ್ಟಿಕ್ ಕವರಿಂದ ಬೇರ್ ಬಂದಿದೆ ಅಂತ ಕೂಡ ನೋಡೋದು ಇಂಪಾರ್ಟೆಂಟು. ಈಗ ಒಂದೊಂದೇ ನಾನು ಹೇಳ್ತೀನಿ. ಈಗ ಗ್ರಾಫ್ಟ್ ಎಲ್ಲಿ ಯಾಕೆ ನೋಡಬೇಕು ಅಂತ ಹೇಳಿದರೆ, ಗ್ರಾಫ್ಟ್ ಕೆಳಗಡೆಯಿಂದ ಏನಾದ್ರು ನಿಮಗೆ ಕೊಂಬೆಗಳು ಜಾಸ್ತಿ ಕಾಣಿಸ್ತಾ ಇದ್ದರೆ, ಅಂದರೆ ಗಿಡ ಬುಷಿಯಾಗೆ ಕಾಣಿಸುತ್ತೆ, ಅದು ಕೆಳಗಡೆಯಿಂದ ಕೊಂಬೆಗಳು ಬಂದಿರುತ್ತೆ, ಅಂಥ ಗಿಡದಲ್ಲಿ ಅಂಥ ಕೊಂಬೆಯಲ್ಲಿ ಹೂವು ಬರಲ್ಲ. ಆ ಥರದ್ದು ಗಿಡ ಇದ್ದರೆ ಅದನ್ನು ರಿಜೆಕ್ಟ್ ಮಾಡಿಬಿಡಿ. ನೆಕ್ಸ್ಟು, ಒಳ್ಳೆ ಗಿಡ ಇದೆ, ಒಳ್ಳೆ ದೊಡ್ಡ ಹೂವಾಗಿದೆ, ಆದ್ರೆ ಮಾತ್ರ ಒಂದೇ ಒಂದು ಕೊಂಬೆ ಇದೆ, ಅದು ಕೂಡ ರಿಜೆಕ್ಟ್ ಮಾಡಿ. ಯಾಕೆ ಅಂತ ಹೇಳಿದರೆ, ಆ ಒಂದು ಕೊಂಬೆನ ನಾವು ಬುಷ್ ಮಾಡೋರಷ್ಟಿಗೆ ನಮ್ಮ ಆಯುಷ್ಯ ಅರ್ಧ ಕಳೆದೋಗಿರುತ್ತೆ, ಇಲ್ಲ ಅದರ ಆಯುಷ್ಯನೂ ಪೂರ್ತಿ ಹೋಗಿರ್ಬೋದು, ಹೇಳಕ್ಕೆ ಬರಲ್ಲ. ಅದಕ್ಕೋಸ್ಕರ ಒಂದು 4-5 ಕೊಂಬೆ ಇರುವಂಥದ್ದು ಗಿಡ ನೀವು ತಗೊಂಬಂದ್ಕೊಳ್ಳಿ. ಅಂದರೆ ಗಿಡ ಬುಷಿಯಾಗಿರಬೇಕು. ಮತ್ತು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ, ಗಿಡ ಹೆಲ್ದಿಯಾಗಿದೆಯಾ ಇಲ್ವಾ ನೋಡಿ. ಅಂದರೆ ಅದು ಹೇಗೆ ನೋಡೋದಂದರೆ, ಎಲೆಗಳೆಲ್ಲ ಹಣ್ಣಾಗಿ ಉದುರಿ ಹೋಗ್ತಾ ಇದೆಯಾ, ಅಥವಾ ನಾನು ಈ ಗಿಡದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸುತ್ತಲೂ ಒಂಥರ ಒಣಗಿದಂಗಿದೆಯಾ, ಅಥವಾ ಏನಾದ್ರು ಹುಳ ಗಿಡ ಏನಾದ್ರು ತಿಂದಂಗಿದೆಯಾ, ಈ ಥರದ್ದು ನೋಡಿ ನೀವು, ಓಕೆನಾ? ಆವಾಗ ಚೆನ್ನಾಗಿರ್ಬೇಕು ಎಲೆಗಳೆಲ್ಲ. ನಾವು ತರೋವಂಥ ಗಿಡಗಳಲ್ಲಿ ಎಲೆಗಳೆಲ್ಲ ಚೆನ್ನಾಗಿರಬೇಕು, ಬ್ರೈಟಾಗಿರಬೇಕು, ಸೂಪರಾಗಿರಬೇಕು. ಆಮೇಲೆ ನೆಕ್ಸ್ಟ್ ಇನ್ನೊಂದು ನೋಡುವಂಥದ್ದು ಮಣ್ಣು ಹೇಗಿದೆ ನೋಡಿ. ಆ ಕೆಸರಾಗಿರುತ್ತಲ್ಲ ಮಣ್ಣು, ಅಂಥ ಥರದಲ್ಲಿ ನೀವು ಗಿಡ ತಂದವಾಗ ಏನಾಗುತ್ತೆ ಅಂದರೆ, ಆ ಗಿಡ ರೀಪಾಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದು ಒಣಗೋಗುತ್ತೆ. ಸ್ವಲ್ಪ ಮಣ್ಣು ಹೆಲ್ದಿಯಾಗಿರ್ಬೇಕು. ಇನ್ನೊಂದು, ಈ ಸ್ನೇಲ್ಸ್ ಇರುತ್ತಲ್ಲ, ಬಸವನ ಹುಳ, ಇಂಥದ್ದೆಲ್ಲ ಬರೋದು ಎಲ್ಲಿ ಅಂತ ಹೇಳಿದರೆ, ಈ ನರ್ಸರಿಯಿಂದ ತಂದ ಗಿಡದಲ್ಲೇ ಇರುತ್ತೆ. ನಾವು ನರ್ಸರಿಯಿಂದ ತಂದ ಗಿಡಗಳಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪಿಕ್ಚರು, ಎಷ್ಟು ಚೆನ್ನಾಗಿ ಬುಷಿಯಾಗಿದೆ ನೋಡಿ. ಈ ಥರದ ಗಿಡಗಳ ತರೋಕ್ಕೆ ನೀವು ಟ್ರೈ ಮಾಡಿ. ಅದು ಬೇಕಾದ್ರೆ ಒಂದು 50 ರೂಪಾಯಿ ಜಾಸ್ತಿ ಕೊಟ್ಟರು ಪರವಾಗಿಲ್ಲ. ಸ್ವಲ್ಪ ಹೆಲ್ದಿಯಾಗಿರುವಂಥದ್ದು, ಚೆನ್ನಾಗಿರುವಂಥದ್ದು, ಒಳ್ಳೆ ಕಲರ್, ಬ್ರೈಟ್ ಕಲರ್ ಹೂವು ಇರುವಂಥದ್ದು ತಂದ್ಕೊಳ್ಳಿ, ಓಕೆನಾ? ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳಿದೆ ನಿಮಗೆ, ಬೇರೆ ಏನಾದರೂ ಪ್ಲಾಸ್ಟಿಕ್ ಕವರಿಂದ ಕೆಳಗೆ ಇಳಿದಿದೆಯಾ ನೋಡಿ ಅಂತ. ಇದು ಯಾಕೆ ಅಂತ ಹೇಳಿದರೆ, ಅವನೇನು ಮಾಡ್ತಾನೆ ನರ್ಸರಿಯಲ್ಲಿ, ನಾವು ಆ ಗಿಡ ಇಷ್ಟಪಟ್ಟ ತಕ್ಷಣ ತಗೊಂಡು ಚೂಸ್ ಮಾಡಿದ ತಕ್ಷಣ ಅದನ್ನು ಕಿತ್ಬಿಟ್ಟು ನಮ್ಗೆ ಕೊಟ್ಬಿಡ್ತಾನೆ ಪ್ಲಾಸ್ಟಿಕ್ ಕವರಿಂದ. ಅದು ಬೇರೆ ಏನಾಗಿರುತ್ತೆ, ಮಣ್ಣಲ್ಲಿ ಹೋಗ್ಬಿಟ್ಟಿರುತ್ತೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬೇರು ಬಂದವಾಗ ಆ ಮಣ್ಣಿಂದ ತಗೊಳ್ತಾ ಇರುತ್ತೆ ಅದು. ನಾವು ಅಂಥ ಬೇರು ಹೊರಗಡೆ ಬಂದಿರೋಂಥ ಗಿಡ ತಗೊಂಬಂದ್ಬಿಟ್ಟು ನಾವು ಮನೇಲಿ ನೆಟ್ಟವಾಗ ಏನಾಗುತ್ತೆ ಅಂದರೆ, ಅದು ಸ್ವಲ್ಪ ದಿವಸಕ್ಕೆ ಆ ಬೇರೆಲ್ಲ ಒಣಗ್ದಂಗೆ ಆಗಿಬಿಟ್ಟು ಗಿಡ ಒಂದೊಂದು ಸರ್ತಿ ಒಣಗ್ತಾ ಬರೋಕ್ಕೆ ಚಾನ್ಸಸ್ ಇರುತ್ತೆ.
ಸೊ ಅದಕ್ಕೋಸ್ಕರ ನನ್ನ ಅನುಭವ ಏನಂತ ಹೇಳಿದರೆ, ಪ್ಲಾಸ್ಟಿಕ್ ಕವರ್ ಆಗಲಿ, ಪ್ಲಾಸ್ಟಿಕ್ಕು ಪಾಟ್ಸ್ ಆಗಲಿ, ಬೇರು ಮಾತ್ರ ಹೊರಗಡೆ ಬರಲಾರ್ದಿದ್ದಂಥದ್ದು, ಒಳಗಡೆನೇ ಇರುವಂಥದ್ದು ನೋಡಿಬಿಟ್ಟು ತೊಗೊಂಬನ್ನಿ. ಓಕೆನಾ? ಸರಿ. ಈಗ ನೆಕ್ಸ್ಟ್ ರೀಪಾಟ್ ಮಾಡೋದು ಹೇಗೆ? ಈಗ ತಗೊಂಬಂದ್ವಿ, ಇವೆಲ್ಲ ನೋಡಿದ್ವಿ, ಸೂಪರ್ ಆಗಿತ್ತು, ಎಲ್ಲ ಕರೆಕ್ಟೇ ಇತ್ತು. ತಂದುಬಿಟ್ರ ಮೇಲೆ ಒಂದು ವಾರ 10 ದಿವಸ ಬ್ರೈಟ್ ಲೈಟಲ್ಲಿ ಯಾವುದಾದ್ರು ಒಂದು ಮರದ ಕೆಳಗೋ ದೊಡ್ಡ ಗಿಡದ ಬುಡದಲ್ಲೋ ಇಡಿ ಅದನ್ನು. ಒಂದು 10-15 ದಿವಸ ಬಿಟ್ಬಿಡಿ, ಅದರಷ್ಟಕ್ಕೆ ಅದನ್ನೇ ಬಿಟ್ಬಿಡಿ, ಏನೂ ಆಗಲ್ಲ, ನೀರು ಹಾಕ್ತಾ ಇರಿ ಅಷ್ಟೇ. ಓಕೆನಾ? ಆವಾಗ ಏನಾಗುತ್ತೆ ಅಂದರೆ ನಮ್ಮನೆ ವಾತಾವರಣಕ್ಕೆ ಅದು ಹೊಂದಿಕೊಳ್ಳುತ್ತೆ. ನರ್ಸರಿಲಿ ಯಾವಾಗಲೂ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರ್ತಾರೆ, ನಾವು ಮನೇಲಿ 100% ಆರ್ಗಾನಿಕ್ ನಾವು ಯೂಸ್ ಮಾಡ್ತೀವಿ. ಆವಾಗ ಆ ಗಿಡ ಸ್ವಲ್ಪ ಡಲ್ ಆಗೋಕ್ಕೆ ರೀಸನ್ ಆಗುತ್ತೆ. ಅದಕ್ಕೋಸ್ಕರ ಅದು 15 ದಿವಸ ಬಿಟ್ಬಿಟ್ಟು ಆಮೇಲೆ ಅದನ್ನ ರೀಪಾಟ್ ಮಾಡಿ. ರೀಪಾಟ್ ಮಾಡಬೇಕಿದ್ರೆ, ಒಂದು ವೇಳೆ ನೀವು ನರ್ಸರಿನಂತ ತಂದ ಗಿಡದಲ್ಲಿ ಮಣ್ಣು ಗಟ್ಟಿಯಾಗಿದ್ದರೆ ಅಂಥದ್ದು ಏನು ಮಾಡಬೇಕಂದ್ರೆ, ಒಂದು ದಿವಸ ಒಂದು 2 ಗಂಟೆ ನೀರಲ್ಲಿ ನೆನೆಸಿಡಿ, ಆ ಮಣ್ಣಿನ ಸಮೇತ, ಪ್ಲಾಸ್ಟಿಕ್ ಸಮೇತ ನೆನೆಸಿಡಿ. ಆವಾಗ ಏನಾಗುತ್ತೆ ಅಂದರೆ ಮಣ್ಣು ಮೆತ್ತಗಾಗತ್ತೆ. ಆ ಮಣ್ಣು ಮೆತ್ತಗಾದಾಗ ಸ್ವಲ್ಪ ಅದನ್ನು ಬಕೆಟಲ್ಲಿ ಹೀಗೆ ಮಾಡಿದರೆ ಆ ಬೇರು ಸುತ್ತಲೂ ಇರುವಂಥ ಗಿಡ ಒಂದು 50% ಆ ನೀರಲ್ಲಿ ತೆಗೆದುಬಿಡಿ. ನೀವು ಬಲವಂತ ಮಾಡಿ ತೆಗಿಯೋಕ್ಕೆ ಹೋಗಬೇಡಿ, ಬೇರು ತುಂಡಾಗತ್ತೆ, ಇದು ಮಾತ್ರ ಜಾಗ್ರತೆ. ಆ ಮಣ್ಣನ್ನು ಒಂದು 50% ತೆಗೆದ್ರೆ ಏನಾಗುತ್ತೆ ಅಂದರೆ ಬೇರೆಲ್ಲ ಹೊರಗಡೆ ಬರುತ್ತೆ. ಆ ರೂಟ್ ಬಾಲಿಗೆ ಯಾವುದೇ ಥರದ ತೊಂದರೆ ಕೊಡಬೇಡಿ. ಓಕೆನಾ? ಸರಿ. ಆಮೇಲೆ ನಾವು ಮನೇಲಿ ನಾರ್ಮಲ್ ಸಾಯಿಲ್ ಮಿಕ್ಸ್ಚರ್ ಮಾಡ್ಕೊತೀವಲ್ಲ, ಆ ಸಾಯಿಲ್ ಮಿಕ್ಸ್ಚರ್ ಎಲ್ಲ ಮಾಡ್ಕೊಂಬಿಟ್ಟು ಪಾಟೆಲ್ಲ ಇದು ಮಾಡಿ, ಆ ರೂಟ್ಸ್ ಬಾಲ್ಸ್ ಹೇಗಿದೆಯೋ ಅದನ್ನು ಹಾಗೇ ಇಟ್ಬಿಡಿ. ಆವಾಗ ಅದು ಒಂದು 4 ದಿವಸ ನೆರಳಲ್ಲಿ ಇಟ್ಟರ ಮೇಲೆ ಒಂದೆರಡು ಮಳೆ ಬರೋದು ಅಥವಾ ನಾವು ನೀರು ಹಾಕ್ತಿದ್ದಾಗಲೂ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಚಿಗುರು ಬರುತ್ತೆ. ಇಲ್ಲ ನೀವು ನರ್ಸರಿಯಿಂದ ತಂದ ಮಣ್ಣು ಹಾಗೇ ಇಡ್ತೀನಿ ಅಂದರೆ ಆ ಮಣ್ಣು ಏನಾಗಿರುತ್ತೆ ಅಂದರೆ ಒಣಗಿದಾಗ ಗಟ್ಟಿಯಾಗಿಬಿಟ್ಟಿರುತ್ತೆ, ಸಿಮೆಂಟ್ ಥರ ಆಗಿರುತ್ತೆ. ಅದೇ ನೀವು ನೀರು ಹಾಕಿದವಾಗ ಹೇಗಿರುತ್ತೆ ಅಂದರೆ ಮೆತ್ತಗೆ ಕಿಚಿ 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 ಕೆಸರಾಗ್ತಾ ಇರುತ್ತೆ. ಅಂಥದ್ದನ್ನು ನೀವು ಯೂಸ್ ಮಾಡೋಕೆ ಇದು ಮಾಡೋಕ್ಕೆ ಹೋಗಬೇಡಿ, ಹಾಗೆ ನೆಡಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ನಾವು ಹಾಕಿದ ಮಣ್ಣೇನೋ ಲೂಸಾಗಿ ನೀರು ಹಾಕಿದ ತಕ್ಷಣ ಕೆಳಗೆ ಹೋಗ್ಬಿಡುತ್ತೆ. ಈ ಮಣ್ಣು, ಈ ಗಿಡ ಇರೋ ಮಣ್ಣಿಗೆ ನೀರನ್ನು ಎಳ್ಕೊಳ್ಳೋಷ್ಟು ಶಕ್ತಿ ಇರಲ್ಲ, ಯಾಕಂತಂದ್ರೆ ಸಿಮೆಂಟ್ ಕಲ್ ಥರ ಆಗೋಗಿರುತ್ತೆ. ಇಂಥ ಕೇಸಲ್ಲೇ ನಿಮಗೆ ನೆಟ್ಟು ಒಂದು 15-20 ದಿವಸಕ್ಕೆ ಗಿಡ ಒಣಗುತ್ತೆ. ಯಾಕೆ ಗಿಡ ಒಣಗುತ್ತೆ ಅಂದರೆ ಇದೇ ರೀಸನ್, ಇದೇ ರೀಸನ್. ಆಮೇಲೆ ಇನ್ನೊಂದು, ಸ್ವಲ್ಪ ಅದಕ್ಕೆ ಆವಾಗ ಏನು ಮಾಡ್ತಿರ್ಬೇಕಂತ ಹೇಳಿದರೆ, ಗಿಡ ನೆಡೋಕ್ಕಿಂತ ಒಂದು 2-3 ದಿವಸ ಮುಂಚೆನೇ ನಾವು ಅದನ್ನ ಸ್ವಲ್ಪ ಪ್ರಿಪೇರ್ ಮಾಡಬೇಕು ಗಿಡನ. ಅಂದರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕೋದು, ಆ ಥರ ಸ್ವಲ್ಪ ತಗೊಂಬಂದು ಒಂಚೂರು ಬಿಸಿಲಲ್ಲಿ ಜಾಸ್ತಿ ಇಡೋದು, ಈ ಥರ ಎಲ್ಲ ಮಾಡ್ತಿದ್ದಾಗ ಆ ಗಿಡ ಸ್ವಲ್ಪ ಪ್ರಿಪೇರ್ ಆಗಿರುತ್ತೆ. ನಾವು ಏಕ್ದಮ್ ತಗೊಂಬಂದ್ಬಿಟ್ಟು ಅದನ್ನ ಬೇರೆ ಪ್ರದೇಶದಲ್ಲೇ ನೆಡ್ತೀವಿ ಅಂದವಾಗ ಆ ಗಿಡ ಒಂಥರ ಶಾಕಲ್ಲಿ ಆಗಿಬಿಟ್ಟು ಎಲೆಗಳೆಲ್ಲ ಉದುರಿ ಹೋಗುತ್ತೆ, ಹಣ್ಣಾಗಿ. ಆ ಮೊಗ್ಗಿರುತ್ತೆ ನೋಡಿ, ನೀವು ನರ್ಸರಿಯಿಂದ ತಂದಾಗ ಒಳ್ಳೆ ಫುಲ್ಲಾಗಿ ಬಂದು ಮೊಗ್ಗು ಅನ್ನೋದು ಏನಾಗುತ್ತೆ ಅಂದರೆ ಅಲ್ಲೇ ಹಾಗೆ ಫ್ರೀಜಾಗಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಒಣಗ್ದಂಗೆ ಆಗುತ್ತೆ, ಇಲ್ಲ ಸ್ವಲ್ಪ ಡಲ್ಲಾಗಿ ಹೂವಾಗುತ್ತೆ. ಇದೆಲ್ಲ ರೀಸನ್ ಇರುತ್ತೆ. ಒಂದೊಂದನ್ನೇ ನೀವು ಜಾಗ್ರತೆಯಾಗಿ 1-4 ಸರ್ತಿ ಕೇಳಿ ನನ್ನ ವಿಡಿಯೋದಲ್ಲಿ ಇದ್ದಿದ್ದನ್ನು, ಅಥವಾ ಡೌಟ್ ಬಂದರೆ ನನ್ನ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾಕಂತೇಳಿದ್ರೆ ಗುಲಾಬಿ ಗಿಡಕ್ಕೆ ಸ್ವಲ್ಪ ಕೇರ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಅಂದರೆ ಜಾಸ್ತಿ ಬಿಸಿಲು ಬೇಕು, ಹಾಗೆ ನೀರು ಚೆನ್ನಾಗಿ ಬೇಕು, ಗೊಬ್ಬರನೂ ಹಾಕ್ತಾ ಇರಬೇಕು, ಅದಕ್ಕೆ ಯಾವ ಕಾಯಿಲೆ ಬರ್ದಿದ್ದಾಗ ನೋಡ್ಕೊಬೇಕು. ಆವಾಗಲೇ ಅದಕ್ಕೆ ಸಕ್ಸಸ್ಫುಲ್ಲಾಗಿ ನಮಗೆ ಹೂವು ಕೊಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಅದನ್ನ ಪ್ರೂನ್ ಮಾಡ್ತಿರೋದು ಕೂಡ ಇಂಪಾರ್ಟೆಂಟ್. ಈಗ ಹೂವಾದ ತಕ್ಷಣ ನಾವೇನು ಮಾಡ್ತೀವಿ, ಒಣಗಿದ ಹೂವು ಕಟ್ ಮಾಡ್ತೀವಿ, ಆ ಥರ ಮಾಡೋಕ್ಕೆ ಹೋಗ್ಬೇಕು. ಒಂದು 3-4 ಎಲೆ ಕೆಳಗಡೆ ತನಕ ಕತ್ರಿಲಿ ಕಟ್ ಮಾಡಿ, ಆವಾಗ ಹೊಸ ಚಿಗುರು ಬಂದುಬಿಟ್ಟು ನೀವು ಚೆನ್ನಾಗಿ ಹೂವು ಬರುತ್ತೆ. ತುಂಬ ಜನ ಪ್ರಾಬ್ಲಮ್ ಏನಂದರೆ ಹೂವನ್ನು ಮಾತ್ರ ತೆಗೆದುಬಿಡ್ತಾರೆ, ಆ ಉಳಿದಿದ್ದು ಕಡ್ಡಿ ಇರುತ್ತಲ್ಲ ಅದರ ಸಣ್ಣ ಚಿಗುರು ಬರುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ವರ್ಷಕ್ಕೆ 1 ಸರ್ತಿ 2 ಸರ್ತಿ ಅದನ್ನ ಪ್ರೂನಿಂಗ್ ಮಾಡಿ, ಅಂದರೆ ಸ್ವಲ್ಪ ಹಾರ್ಡ್ ಪ್ರೂನಿಂಗ್ ಮಾಡಬೇಕು. ಒಂದು ಸರ್ತಿ ಹೂವು ಆಗೋದ್ರ ಮೇಲೆ ಒಂಚೂರು ಲೈಟಾಗಿ ಪ್ರೂನ್ ಮಾಡಿ, ಒಳ್ಳೆ ಗೊಬ್ಬರ ಹಾಕಿ ಒಂಚೂರು ನೀರು ಹಾಕಿ ಇದು ಮಾಡಿದರೆ ಮತ್ತು ಪುನಃ ಕೆಳಗಡೆಯಿಂದ ಒಳ್ಳೊಳ್ಳೆ ಚಿಗುರು ಬಂದು ನಿಮಗೆ ಜಾಸ್ತಿ ಹೂವು ಬರುತ್ತೆ. ಇನ್ನೊಂದು, ಈ ಗ್ರಾಫ್ಟ್ ಇರುತ್ತಲ್ಲ, ಗ್ರಾಫ್ಟ್ ಮಾಡಿರ್ತಾರೆ ನೋಡಿ, ಅದನ್ನ ಕಸಿ ಕಟ್ಟಿರ್ತಾರೆ ನೋಡಿ, ಆ ಕಸಿ ಕಟ್ಟಿದ ಕೆಳಗಡೆ ಭಾಗ ಸ್ವಲ್ಪ ಈ ಥರ ನಾನು ತೋರಿಸ್ತಿದ್ದೀನಿ ನೋಡಿ, ಅದು ಮಣ್ಣಿನ ಮೇಲೇ ಇರಬೇಕು ಯಾವಾಗಲೂ. ಅದು ಯಾವುದೇ ಪರಿಸ್ಥಿತಿಲೂ ಮಣ್ಣೊಳಗೆ ಹೋಗ್ಬಾರ್ದು ಆ ಕಸಿ ಕಟ್ಟಿದ ಜಾಗ ಅನ್ನೋದು. ಓಕೆನಾ? ಅಂದರೆ ಗ್ರಾಫ್ಟ್ ಮಾಡಿದ ಜಾಗ ಮಣ್ಣಲ್ಲಿ ಮುಚ್ಚೋಗಿರಬಾರ್ದು, ಹೊರಗಡೆನೇ ಇರಬೇಕು. ಆ ಗ್ರಾಫ್ಟ್ ಮಾಡಿದಂಥ ಕೆಳಗಡೆ ಏನಾದ್ರು ಚಿಗುರು ಬಂದರೆ, ಅದು ಒಳ್ಳೆ ಚಿಗುರು ಬರ್ತಾ ಇರುತ್ತೆ, ಅಂಥದ್ದು ಏನಾದ್ರು ಇದು ನಿಮ್ಗೆ ಕಂಡ ತಕ್ಷಣ ಅದನ್ನ ರಿಮೂವ್ ಮಾಡ್ತಾ ಇರಬೇಕು, ತೆಗಿತಾ ಇರಬೇಕು. ಇಲ್ಲ ಅಂತೇಳಿದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಒಳ್ಳೆ ಹೂವಿನ ಗಿಡ ಕಸಿ ಕಟ್ಟಿರ್ತಾರಲ್ಲ, ಆ ಗಿಡ ಮೇನ್ ಗಿಡ ಸತ್ತೋಗುತ್ತೆ. ಈ ಕಾಟು ಗಿಡ ಕೆಳಗಡೆ ಮಾಡಿ, ಕಾಟು ಗಿಡ ಅದಕ್ಕೆ ಮಾಡಿ ಹಾಕಿರ್ತಾರೆ, ಅಂದರೆ ಕಸಿ ಮಾಡಿರ್ತಾರೆ, ಆ ಗಿಡದಲ್ಲಿ ಕೊಂಬೆಗಳು ತುಂಬ ಚೆನ್ನಾಗಿ ಬಂದುಬಿಡುತ್ತೆ,
ಮೇನ್ ಗಿಡ ಏನಾಗುತ್ತೆ ಅಂದರೆ ಅದು ಸರಿಯಾಗಿ ಬೆಳವಣಿಗೆ ಕೊಡಲಾರ್ದೆ ನಮಗೆ ಹೂವು ಬರಲ್ಲ ಅದು. ಓಕೆನಾ, ಇದೊಂದು ರೀಸನ್. ಇನ್ನೊಂದು ಏನಂತ ಹೇಳಿದ್ರೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈಗ ಹೇಗೂ ಮಳೆಗಾಲ, ಅದನ್ನ ರೀಪೋರ್ಟ್ ಮಾಡ್ತಾರೆ, ತಗೊಂಡೋಗಿ ಮಳೆ ಬರುತ್ತಲ್ಲ ಅಂತ ಹೊರಗಡೆ ಇಡ್ತಾರೆ. ಒಂದು 10 ನಿಮಿಷನ 20 ನಿಮಿಷನ ಮಳೆ ಬರುತ್ತೆ, ಆಮೇಲೆ ಫುಲ್ಲು ಬಿಸಿಲು ಬರುತ್ತೆ ಇರುತ್ತೆ. ನಾವು ಆಲ್ರೆಡಿ ಅದನ್ನು ನೆಟ್ಟಿರ್ತೀವಿ, ಅಂಥ ಟೈಮಲ್ಲಿ ಜಾಸ್ತಿ ಹೆವಿ ಬಿಸಿಲಾದ್ರೆ ಏನಾಗುತ್ತೆ ಅಂದರೆ ಆ ಗಿಡ ಒಣಗೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೆಟ್ಟ ತಕ್ಷಣ ಒಂದು ವಾರ 10 ದಿವಸ ನೆರಳಲ್ಲಿ ಇಡಿ, ಆಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಮಾಡ್ಕೊತ ಹೋಗಿ. ಇವೆಲ್ಲ ನೀವು ಈ ಟಿಪ್ಸ್ ಎಲ್ಲ ಫಾಲೋ ಆದರೆ ನಿಮ್ಮ ಗಿಡ ಖಂಡಿತ ಸಾಯಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ. 4 ಜನ ಶೇರ್ ಮಾಡಿ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.